ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಹೋಮ್ ಸೀರೀಸ್. ಇವತ್ತಿನ ಸೀರೀಸಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ? ಮಾವಿನಕಾಯಿದು ಚಂಡ್ರುಲಿ ಮಾಡ್ತಾ ಇದ್ದೀನಿ. ನಮ್ಮ ಮಂಗಳೂರು ಕಡೆ ಇದು ತುಂಬ ಫೇಮಸ್. ಇಲ್ಲೇ ನೀವು ನೋಡ್ತಾ ಇದ್ದೀರಿ, ಇದು ಕಾಟು ಮಾವಿನ ಹಣ್ಣು. ಸೊ ಇದರದ್ದು ಚಂಡ್ರುಲಿ ಅಂತೂ ನಮ್ಮ ಅಜ್ಜಿ ಕಾಲದಿಂದನೂ ಬರ್ತಾ ಇದೆ. ಇದರಲ್ಲಿ ಬರೀ ಊಟಕ್ಕೆ ಇದನ್ನ ಚಂಡ್ರುಲಿ ಮಾಡಿ ಊಟ ಮಾಡಿದ್ರೆ ಎಷ್ಟು ರುಚಿ ಇರ್ತದೆ. ಸೊ ನನ್ನ ಜೊತೆ ಕಾಟು ಮಾವಿನ ಹಣ್ಣಿದೆ, ಮತ್ತು ಇದು ನೋಡಿ, ಇದರ ಹೆಸರು ಗಾಂಧಾರಿ ಮೆಣಸು ಅಂತ. ಸೊ ಇದರ ಮೂತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಗಾದೆ, ಅದೇ ಥರ ಇದು ಸಹ. ಯಾಕೆಂತ ಹೇಳಿದ್ರೆ ಇದು ನೋಡಲಿಕ್ಕೆ ಎಷ್ಟು ಸಣ್ಣಗಿದೆ ನೋಡಿ. ಇದರ ಟೇಸ್ಟ್ ಅಂತೂ ಸ್ಪೈಸಿ, ವೆರಿ ಮಚ್ ಸ್ಪೈಸಿ ಇದು ಈ ಮೆಣಸಿನಕಾಯಿ. ಸೊ ಮತ್ತು ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಒಂದು ಮಾವಿನ ಹಣ್ಣಿದು ಚಂಡ್ರುಲಿ ಮಾಡ್ಬೋದು. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾವೊಂದು ಪಿಂಗಣಿ ತಗೊಳ್ಬೇಕು, ಆಮೇಲೆ ಗಾಂಧಾರಿ ಮೆಣಸು, ಚೆನ್ನ ಮೆಣಸು. ತುಂಬ ಖಾರ ಇದೆ ಮೆಣಸು, ಅದಕ್ಕೆ ನಾನೊಂದು 7 ಮೆಣಸು ತಗೊಂಡಿದ್ದೀನಿ. ಅದನ್ನ ಇದರಲ್ಲಿ ಚೆಂದ ಗುದ್ದು ಕೊಡಬೇಕು ಫಸ್ಟಿಗೆ. ತುಂಬ ಸ್ಪೈಸಿ ಇದೆ ಇದು, ಗುದ್ದುವಾಗಿದ್ರೆ ಘಾಟು ಬರ್ತಾ ಇದೆ ನೋಡಿ, ಖಾರ ಖಾರ. ನಾವು ಬರೀ ಊಟಕ್ಕೆ ಜಸ್ಟ್ ಈ ಚಂಡ್ರುಲಿ ಮಾಡಿ ಊಟ ಮಾಡಿದ್ರು ಎಷ್ಟು ಒಳ್ಳೆ, ಯಾವುದೇ ಸ್ಪೈಸಿ ಯಾವುದೇ ಪದಾರ್ಥ ಬೇಕಂತ ಸಹ ಇಲ್ಲ. ಸೊ ಬರೀ ಈ ಚಂಡ್ರುಲಿಯಲ್ಲೇ ಊಟ ಮಾಡ್ಬೋದು. ಎಸ್, ಫಸ್ಟ್ ನಾವು ಚೆನ್ನಾಗಿ ಗುದ್ದಿಕೊಂಡಿದ್ದೀವಿ. ತುಂಬ ಖಾರ ಇದೆ. ಈಗ ನೋಡಿ ಗಾಯ್ಸ್, ಸೀರಿಯಸ್ಲಿ ನಾನು ಹೇಳ್ತಾ ಇರೋದು, ಈ ಮಾವಿನ ಹಣ್ಣು, ದೊಡ್ಡ ದೊಡ್ಡ ಮಾವಿನ ಹಣ್ಣು ಒಂದು ಟೇಸ್ಟ್ ಆದರೆ ಈ ಸಣ್ಣ ಸಣ್ಣ ಮಾವಿನ ಹಣ್ಣಿದ್ದು ಟೇಸ್ಟೇ ಬೇರೆ. ಸೊ ಇದು ಕಾಟು ಮಾವಿನ ಹಣ್ಣು. ಸೊ ಇದನ್ನೀಗ ನಾವು ತೊಟ್ಟು ಅದರದ್ದು ಕಟ್ ಮಾಡ್ಕೊಳ್ಬೇಕು. ಹೀಗೆ ಕಟ್ ಮಾಡ್ಕೊಂಡಿದ್ವಿ. ಸೊ ಚೆನ್ನಾಗಿದೆ ನೋಡಲಿಕ್ಕೆ. ಅದನ್ನ ಈಗ ಅದರ ಕಟ್ ಮಾಡಿಕೊಂಡು ಅದರ ರಸನ ಹಿಂಡಬೇಕು ಇದಕ್ಕೆ. ಎಸ್ ನೋಡಿ, ಈ ಥರ ಇರ್ತದೆ. ಇದರಲ್ಲಿ ಸಹ ಸ್ವಲ್ಪ ರಸ ಸಿಕ್ಕಿಕೊಂಡಿದೆ, ಅದನ್ನ ಬಿಡಿಸ್ತೀನಿ ಆಯಿತಾ ಗಾಯ್ಸ್. ಇವಾಗ ನೋಡಿ, ನಾವು ಮಾವಿನ ಹಣ್ಣಿನ ಕೊರಂಟು ಪ್ಲಸ್ ಅದರೊಟ್ಟಿಗೆ ಇರುವ ರಸನ ಇದಕ್ಕೆ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ ನೋಡಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಆಯಿತು. ಇದನ್ನ ಚೆಂದ ಇದು ಮಾಡಬೇಕು, ರಸ ಬಿಡಿಸ್ಬೇಕು ಈ ಕೊರಂಟಿಂದ. ಗಾಯ್ಸ್, ಇವಾಗ ನಾವು ಗೋಲ್ಟೆಯಿಂದ ಮಾವಿನ ಹಣ್ಣಿನ ರಸವನ್ನು ಇದಕ್ಕೆ ಹಿಂಡಿ ಹಾಕಿಕೊಂಡಿದ್ದೀವಿ. ಸೊ ಈಗ ಇದರಲ್ಲಿ ಗಾಂಧಾರಿ ಮೆಣಸು, ಮಾವಿನ ಹಣ್ಣಿನ ರಸ ಮತ್ತು ಉಪ್ಪು ಇದನ್ನ ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಿದ್ವಿ ನೋಡಿ. ಇವಾಗ ಇದನ್ನ ಟೇಸ್ಟ್ ಮಾಡಬೇಕು. ತುಂಬ ಸ್ಪೈಸಿ ಇದೆ. ನಾನು ಹಾಕಿರೋದು 7 ಮೆಣಸು, ಅದು ಸಣ್ಣ ಸಣ್ಣ ಮೆಣಸು. 3 ಮಾವಿನ ಹಣ್ಣು ಹಾಕಿದ್ದೀನಿ, ಆದರೆ ಎಷ್ಟು ಸ್ಪೈಸಿ ಇದೆ ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಏನಂತ ಹೇಳಿದರೆ ಬರೀ ಊಟದ ಜೊತೆ ಹಾಕಿ, ಊಟದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಾಕು. ಯಾವುದೇ ಸಾಂಬಾರು ಬೇಡ ಅಥವಾ ಯಾವುದೇ ವೆರೈಟಿ ಇದು ಬೇಡ. ಜಸ್ಟ್ ಇದು ಮಾತ್ರ. ಮೊದಲಿನ ಕಾಲದಲ್ಲೆಲ್ಲ, ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಅವ್ವನವರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದರೆ, ಸುಮ್ಮನೆ ಪದಾರ್ಥ ಮಾಡಿ ಟೈಮ್ ಹೋಗುತ್ತೆ ಅಂತ ಹೇಳಿ ಈಸಿಯೆಸ್ಟ್ ವೇ, ಅದಕ್ಕೆ ಇದು 3 ಇಂಗ್ರೀಡಿಯೆಂಟ್ಸ್ ಇದ್ದರೂ ಸಾಕು, ಈಸಿಯೆಸ್ಟ್ ವೇಲಿ ಇದನ್ನೇ ಮಾಡಿ ಊಟ ಮಾಡ್ತಿದ್ರು ಬೆಳಿಗ್ಗೆ ಗಂಜಿ ಜೊತೆ. ಸೊ ನಾನು ಈಗ ಗಂಜಿ ಜೊತೆ ಊಟ ಮಾಡ್ತೀನಿ. ಸೊ ನೆಕ್ಸ್ಟ್ ಸೀರೀಸಲ್ಲಿ ಜೊತೆ ಸಿಗ್ತೀನಿ. ಬಾಯ್.